ಶ್ರೀ ಭೂನೀಳ ಸಮೇತ ಚೆನ್ನಕೇಶವ ಸ್ವಾಮಿಯವರ ಬ್ರಹ್ಮರಥೋತ್ಸವವನ್ನು ಆಚರಣೆ ಮಾಡ್ತಾಯಿದ್ವಿ. ಪ್ರತಿ ವರ್ಷ ಶ್ರೀರಾಮನವಮಿ ಆದಂಥ 15 ದಿನಗಳಲ್ಲಿ ಬರ್ತಕ್ಕಂಥ ಶ್ರವಣ ನಕ್ಷತ್ರದಲ್ಲಿ ಈ ಒಂದು ಜಾತ್ರಾ ಕಾರ್ಯಕ್ರಮವನ್ನು ಮಾಡ್ತೇವೆ. ಕುಟುಂಬಿನಿ ಭೂರಿ ಕೃಪೆ ಬೆಳಿಗ್ಗೆನೇ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಇರುತ್ತೆ. ತದನಂತರ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಬ್ರಹ್ಮರಥೋತ್ಸವವನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಮತ್ತೆ ದೇವಾಲಯದ ಬಳಿ ತಗೊಂಡ್ಬರ್ತೀವಿ.
ಹೌದಾ ನಂಗೆ ಮೆಸೇಜ್ ಬರಲಿಲ್ಲ ಕಳ್ಸೋಗಿ ಮುಂದೆ ಒಂದು ಸ್ವಲ್ಪ ಕಳಿಸಿ ಬರಬೇಕು ಹಾಂ ಬಾಮ್ಮ ಹಾಂ ಭೂನೀಳ ಚನ್ನಕೇಶವ ಸ್ವಾಮಿಯ ಬ್ರಹ್ಮರಥೋತ್ಸವ ಪ್ರತಿ ವರ್ಷವೂ ಕೂಡ ಎಲ್ಲ ಗ್ರಾಮಸ್ಥರು ಕೂಡ ಸೇರಿ ಈ ಒಂದು ರಥೋತ್ಸವವನ್ನು ಆಚರಣೆ ಮಾಡ್ತಾರೆ. ಮತ್ತು ಎಲ್ಲರೂ ಕೂಡ ಬೇರೆ ಬೇರೆ ಗ್ರಾಮಗಳಿಂದ ಬಂದು ಒಂದು ದೇವರಿಗೆ ಒಂದು ಪೂಜೆ ಸಲ್ಲಿಸುವಂಥದ್ದು. ಮತ್ತು ಎಲ್ಲ ದೇವರು ಉತ್ಸವ ಪಲ್ಲಕ್ಕಿ ಉತ್ಸವನೂ ಕೂಡ ಇರ್ತದೆ. ಈ ಸಂದರ್ಭದಲ್ಲಿ ಈ ಸಾರಿ ಹೆಚ್ಚಿನ ರೀತಿಯಲ್ಲಿ ಮಳೆ ಇಲ್ಲ, ತುಂಬ ತೊಂದರೆ ಆಗ್ತಾಯಿದೆ. ಆದ್ದರಿಂದ ಆ ದೇವರು ಹೆಚ್ಚಿನ ರೀತಿಯಲ್ಲಿ ಮಳೆ ಆಗಿ ಬೆಳೆಗಳಾಗಿ ಸರ್ವ ಜನರು ಕೂಡ ಸುಖ ಶಾಂತಿಯಿಂದ ಜೀವನ ಮಾಡಿಸುವಂಥ ಒಂದು ಶಕ್ತಿ ಆ ದೇವರು ಕೊಡಲಿ ಅಂತೇಳಿ ಆ ಚನ್ನಕೇಶವ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಸುಮಾರು ವರ್ಷಗಳಿಂದ ಚನ್ನಕೇಶವ ಸ್ವಾಮಿಯ ರಥೋತ್ಸವ ಪ್ರತಿ ವರ್ಷವೂ ನೋಡ್ಕೊಬರ್ತಾ ಇದೆ. ಈ ವರ್ಷವೂ ರಥೋತ್ಸವವನ್ನು ಏರ್ಪಡಿಸಿ ಗ್ರಾಮ ದೇವತೆಗಳಿಗೆಲ್ಲರೂ ವಿಶೇಷವಾಗಿ ಪೂಜೆಯನ್ನು ಮಾಡಿ ಸಾಯಂಕಾಲ ಪಲ್ಲಕ್ಕಿ ಉತ್ಸವವನ್ನು ಸಹ ಇಟ್ಕೊಂಡಿರ್ತಾರೆ. ಆ ದೇವರು ಈ ವರ್ಷದಲ್ಲಾದರೂ ಒಳ್ಳೆ ಮಳೆ ಬೆಳೆ ಆಗಲಿ, ಜನಗಳಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ, ಒಳ್ಳೆ ಮಳೆ ಬೆಳೆ ಆಗಲಿ ಅಂದ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿಯನ್ನು ಕೊಡಲಿ ಅಂತ ಮಾಡಿ ಶ್ರೀ ಭೂನೀಳ ಸಮೇತ ಚನ್ನಕೇಶವ ಸ್ವಾಮಿಯವರ ಬ್ರಹ್ಮರಥೋತ್ಸವವನ್ನು ಆಚರಣೆ ಮಾಡ್ತಾಯಿದ್ವಿ. ಪ್ರತಿ ವರ್ಷ ಶ್ರೀರಾಮನವಮಿ ಆದಂಥ 15 ದಿನಗಳಲ್ಲಿ ಬರ್ತಕ್ಕಂಥ ಶ್ರವಣ ನಕ್ಷತ್ರದಲ್ಲಿ ಈ ಒಂದು ಜಾತ್ರಾ ಕಾರ್ಯಕ್ರಮವನ್ನು ಮಾಡ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು, ಭಕ್ತಾದಿಗಳು, ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಎಲ್ಲ ವರ್ಗದ ಜನರು ಆಗಮಿಸ್ತಾ ಇರ್ತಾರೆ. ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾರೆ. ಇದಾದ ನಂತರ ಇದರಲ್ಲಿ ಏನು ವಿಶೇಷತೆ ಅಂದರೆ ಬೆಳಿಗ್ಗೆನೇ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಇರುತ್ತೆ. ತದನಂತರ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಬ್ರಹ್ಮರಥೋತ್ಸವವನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಮತ್ತೆ ದೇವಾಲಯದ ಬಳಿ ತೊಗೊಂಬರ್ತೀವಿ. ಅದಾದ ನಂತರ ನಾದಸ್ವರ ಕಚೇರಿ, ಅದಾದ ನಂತರ ಆರ್ಕೆಸ್ಟ್ರಾ ಇರುತ್ತೆ. ಅದಾದ ನಂತರ ಮತ್ತಷ್ಟು ಮನರಂಜಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿ ನಂತರ ಹೂವಿನ ಪಲ್ಲಕ್ಕಿಯನ್ನು ಸಹ ಮಾಡಿಸಿರ್ತೀರಿ. ಗ್ರಾಮಸ್ಥರು, ದೇವಾಲಯದ ಆಡಳಿತ ಮಂಡಳಿಯವರ ನೆರವಿನಿಂದ ಅದರ ಜೊತೆಗೆ ಮುತ್ತಿನ ಪಲ್ಲಕ್ಕಿಗಳು ಸಹ ಇರುತ್ತದೆ ಹಾಗೂ ಕರಗ ಮಹೋತ್ಸವವನ್ನು ಸಹ ಏರ್ಪಡಿಸಿರ್ತಾರೆ. ಹಾಗಾಗಿ ಒಂದು ದೇವನಗರಿ ಪುಣ್ಯಕ್ಷೇತ್ರ ಅಂದರೆ ತಪ್ಪಾಗಲಾರದು. ಹಾರ್ಗದಲ್ಲಿ ಸರ್ವ ದೇವರುಗಳು ಸಹ ನೆಲೆಸಿರ್ತಕ್ಕಂಥ ಕ್ಷೇತ್ರ ಈ ಹಾರ್ಗದೆ ಕ್ಷೇತ್ರ ಆಗಿದೆ. ಇಲ್ಲಿ ಆಗಮಿಸಿರ್ತಕ್ಕಂಥ ಸರ್ವರಿಗೂ ಆ ದಯಾಮಯ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ನಾವು ಇದೇನೆಂದರೆ ನಮ್ಮ ತಾತವ್ರ ಕಾಲದಿಂದನೂ ಶ್ರೀ ಯಲ್ಲಮ್ಮ ದೇವಿ ಏನು ಇಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಹೆನ್ನಾಗರ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂತಹ ಯಲ್ಲಮ್ಮ ದೇವಿಯನ್ನು ಕರ್ಕೊಂಬರ್ತೀವಿ. ಆ ತಾತವರು ನಡೆಸ್ಕೊಂಬಂದಿರ್ತಕ್ಕಂಥ ಪ್ರತೀತಿಯನ್ನು ತಂದೆಯವರು ಮಾಡ್ಕೊಂಬಂದರು. ಅದನ್ನು ನಾವು ಸಹ ಹೀಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಹೆನ್ನಾಗರ ಯಲ್ಲಮ್ಮ ದೇವಿಯ ಭಕ್ತಾದಿಗಳು ಹೆಚ್ಚಾಗಿದ್ದಾರೆ. ಅವರೆಲ್ಲ ಬಂದು ಅವರ ಒಂದು ಕೋರಿಕೆಗಳನ್ನು ಈ ಒಂದು ದೇವರಲ್ಲಿ, ತಾಯಿಯಲ್ಲಿ ಸಲ್ಲಿಸ್ತಾರೆ, ಅನುಗ್ರಹವನ್ನು ಪಡೀತಾರೆ. ತದನಂತರ ನಾಳೆ ಎಲ್ಲ ಕುಟುಂಬ ವರ್ಗದವರು, ಮಹಿಳೆಯರು ಆಗಮಿಸಿ ಯಲ್ಲಮ್ಮಗೆ ಒಂದು ಮಡ್ಲಕ್ಕಿಯನ್ನು ತುಂಬುವುದರ ಮುಖೇನ
ತಾಯಿಗೆ ಹೆಣ್ಣು ಮಗಳನ್ನು ಮತ್ತೆ ಯಾವ ರೀತಿ ಕಳಿಸ್ಕೊಡ್ತಾರೆ ಆ ರೀತಿ ದೇವಾಲಯಕ್ಕೆ ಕಳ್ಕೊಡತಕ್ಕಂಥ ಪ್ರತೀತಿಯನ್ನು ಈವರೆಗೂ ಮಾಡ್ಕೊಂಡ್ಬಂದಿದ್ದೀವಿ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ದೀವಿ.